ಈ ಫ್ರೆಂಡ್ಸ್, ಶುಕ್ರವಾರದ ಸಾಯಂಕಾಲ ನೈಟ್ ಊಟಕ್ಕೆ ಚಿಕನ್ ಫ್ರೈ ಮತ್ತೆ ರಾಗಿ ಮುದ್ದೆ ರೆಡಿ ಇದೆ. ಎಲ್ಲರೂ ಸೇರಿ ಊಟ ಮಾಡೋಣ. ಬೆಳಿಗ್ಗೆಗೆ ನಾನು ತಿಂಡಿಗೆ ಏನ್ ಮಾಡಿದ್ದೆ ಅಂತ ಹೇಳಿ ಆದಷ್ಟು ವಿಡಿಯೋ ನೋಡಿ. ನಮ್ಮ ಮನೇಲಿ ಬಿಸಿ ಬಿಸಿ ರಾಗಿ ಮುದ್ದೆ, ಚಿಕನ್ ಫ್ರೈ ರೆಡಿ ಇದೆ. ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಫ್ರೆಂಡ್ಸ್ ನಮಸ್ಕಾರ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಶುಕ್ರವಾರ, ಎಲ್ಲರಿಗೂ ಶುಭ ಶುಕ್ರವಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಕ್ಕಮಟ್ಟಕ್ಕೆ ನಾನು ಇವತ್ತು ಸಮಾಧಾನವಾಗಿ ಖುಷಿಯಾಗಿ ಇದ್ದೀನಿ, ತುಂಬಾ ಖುಷಿಯಾಗಿ ಇದ್ದೀನಿ. ನಿನ್ನೆ ಇಷ್ಟೊತ್ತಲ್ಲಂತೂ ನನಗೆ ತುಂಬಾನೇ ಬೇಜಾರಲ್ಲಿದ್ದೆ. ನಾನು ಇವತ್ತು ತಕ್ಕಮಟ್ಟಕ್ಕೆ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಿನ್ನೆ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೋಡಿದವರು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕೆ ಅಂತ ಅಂದ್ರೆ ನಿನ್ನೆ ಬರೀ 5 ಸೆಕೆಂಡ್ ಮಾತ್ರ ನಾನು ನಮ್ಮ ಕಂಪ್ನಿನ ತೋರ್ಸಿದೀನಿ. ಜಾಸ್ತಿ ತೋರ್ಸಕ್ ಆಗಿಲ್ಲ. ನಾನು ತೋರ್ಸಕ್ಕಿನ ಮೇಲೆ ಆಗೋದೇ ಇಲ್ಲ. ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಟೀ ಇಟ್ಕೊಂಡಿದೀನಿ. ಇದಕ್ಕಿಂತ ಮುಂಚೆ ನಾನು ಒಂದ್ ಸ್ವಲ್ಪ ಮಟ್ಟಕ್ಕೆ ಕೆಲ್ಸಗಳನ್ನ ನಾನು ನನ್ನ ವಿಡಿಯೋಸ್ ಅಲ್ಲಿ ಹಾಕಿದೀನಿ. ಆದ್ರೆ ಇನ್ಮೇಲೆ ಹಾಕೋಕ್ ಆಗೋದಿಲ್ಲ. ಯಾಕಂದ್ರೆ ಫುಲ್ಲು ರೂಲ್ಸ್ ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಆಗಿದೆ. ಫುಲ್ಲು ಟೈಟ್ ಆಗಿದೆ. ತುಂಬಾ ರೂಲ್ಸ್ ಆಗಿದೆ ನಮ್ಮ ಕಂಪ್ನಿಲಿ. ಯಾವುದೇ ಕಾರಣಕ್ಕೂ ನಾವು ವಿಡಿಯೋ ತೆಗಿಯೋದಿರ್ಲಿ, ನಮ್ಮ ಕೈಯಿಂದ ಫೋನ್ಗಳು ಮುಟ್ಟೋದು ಕೂಡ ನಮ್ಗೆ ಅಬ್ಜೆಕ್ಷನ್ ಇದೆ. ನಮ್ಮ ಕಂಪ್ನಿಲಿ ನನಗೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಮತ್ತೆ ನಮ್ಮ HR ಮೇನ್ ಏನಂದ್ರೆ ನನಗೆ ನಮ್ಮ HR ಅವರು ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಾನು ಏನೇ ಒಂದ್ ಹಾಕಿದ್ರು ಅವರಿಗೆ ಗೊತ್ತಾಗುತ್ತೆ. ವಿಡಿಯೋ ಹಾಕಿರೋದನ್ನ ನೋಡಿ ನನಗೆ ಅವರು ಕೇಳ್ಕೊಂಡ್ರು, ಸುಲ್ತಾನ್ ನೀನು ಒಬ್ರಿಗೆ ಹೇಳ್ಕೊಡೋಳಾಗಿ, ನೀನ್ ಇಲ್ಲಿ ಸರ್ವಿಸ್ ಮಾಡಿರೋಳಾಗಿ ನೀನೇ ಈ ತರ ಮಾಡಿದ್ರೆ ಬೇರೆಯವರು ಬಿಡ್ತಾರ ಅಂತ ಮಾತು ಹೇಳಿದ್ರು. ಅಲ್ಲಿ ಕಂಪ್ನಿಯಲ್ಲಿ ನನ್ ಮೇಲೆ ತುಂಬಾ ನಂಬಿಕೆ ಮತ್ತೆ ತುಂಬಾ ಒಂದು ಒಳ್ಳೆ ಒಪಿನಿಯನ್ ಇದೆ ನನ್ ಬಗ್ಗೆ. ಅದನ್ನ ನಾನು ರೂಲ್ಸ್ ಬ್ರೇಕ್ ಮಾಡಕ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ನನಗೆ ಒಂದು ವಿಡಿಯೋದಲ್ಲಿ ಇದರಲ್ಲಿ ಎಕ್ಸಾಂಪಲ್ ನಾನು ಒಂದು 10,000ನೇ ಬರ್ಬೋದು, ಇಲ್ಲ 1,00,000ನೇ ಬರ್ಬೋದು. ಬಟ್ ನನಗದು ಬೇಡವೇ ಬೇಡ. ನನಗೆ ನನ್ನ ಮರ್ಯಾದೆ ತುಂಬಾ ಮುಖ್ಯ. ನನ್ನ ನಂಬಿಕೆ, ನನ್ನ ಮೇಲೆ ಇಟ್ಟಿರುವಂತ ನಂಬಿಕೆ ವಿಶ್ವಾಸ ನನಗೆ ತುಂಬಾನೇ ಮುಖ್ಯ. ಹಾಗಾಗಿ ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಕಂಪ್ನಿ ರೂಲ್ಸ್ ಪ್ರಕಾರವಾಗಿ ನಾನು ನಡೀತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಬ್ರೇಕ್ ಮಾಡಲ್ಲ. ಹಾಗಾಗಿ ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಕಂಪ್ನಿ ವಿಡಿಯೋನ ನಿಮ್ಗೆ ಆದಷ್ಟು ಕೊಡಕ್ ಆಗಲ್ಲ ಫ್ರೆಂಡ್ಸ್. ಫಸ್ಟು ಕಂಪ್ನಿಲಿ ಏನೂ ಇಲ್ಲ, ಒಂದ್ ಸ್ವಲ್ಪ ಮಟ್ಟಕ್ಕೆ ರೂಲ್ಸ್ ಇತ್ತು. ಏನೋ ಒಂದ್ ಚಿಕ್ಕ ಪುಟ್ಟ ಒಂದು ವಿಡಿಯೋ ಮಾಡೋದು ಹಾಕೋದು ಅವೆಲ್ಲ ಏನು ಇದಿರ್ತಿರ್ಲಿಲ್ಲ. ಆದ್ರೆ ಈಗ ಮಾತ್ರ ತುಂಬಾನೇ ಕಂಡೀಷನ್ ಇದೆ, ತುಂಬಾನೇ ರೂಲ್ಸ್ಗಳು ಬಂದಿದ್ದಾವೆ. ನಾನು ಕೆಲ್ಸದ ಬಿಟ್ಟು ಬಂದ್ಮೇಲೆ ಎಷ್ಟೋ ರೂಲ್ಸ್ಗಳು ಓಪನ್ ಆಗಿದ್ದಾವೆ. ಹಾಗಾಗಿ ನನಗೂ ಕೂಡ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ಗಾರ್ಮೆಂಟ್ಸ್ ಬಗ್ಗೆ ಮತ್ತೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಕಮಿಟಿಗಳು ತುಂಬಾ ಜಾಸ್ತಿ ಆಗಿದಾವೆ. ಈಗ ಇದು ಕಮಿಟಿಗಳು ಏನಪ್ಪಾ ಅಂತ ಅಂದ್ರೆ, ಕ್ಯಾಂಟೀನ್ ಕಮಿಟಿ ಆಗಿರ್ಬೋದು, ಮತ್ತೆ ಬೌಶ್ ಕಮಿಟಿ ಆಗಿರ್ಬೋದು, ಹೆಲ್ತ್ ಕಮಿಟಿ ಆಗಿರ್ಬೋದು, ಆ ರೀತಿ ನಮ್ಮ ತಕ್ಕಕ್ಕೆ, ನಮ್ಮ ಒಂದು ಆರೋಗ್ಯಕ್ಕೆ ಪ್ರತಿ ಒಂದಕ್ಕೂ ಒಂದೊಂದು ಕಮಿಟಿ ಅಂತ ಇದೆ. ಅದರಲ್ಲಿ ಬೌಶ್ ಕಮಿಟಿ ಅಂತ ಏನಿದೆ ಅದು ತುಂಬಾನೇ ಕ್ರಿಟಿಕಲ್. ಅದು ಏನು ಅಂತ ಅಂದ್ರೆ, ಹೆಣ್ಮಕ್ಳ ಬಗ್ಗೆ ಯಾರು ಕೆಟ್ಟದಾಗಿ ನಡ್ಕೊಂತಾರೆ, ಅಸಭ್ಯವಾಗಿ ನಡ್ಕೊಂತಾರೆ, ಯಾರು ಗಾರ್ಮೆಂಟ್ಸ್ ಲೈನ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ, ಮಾತಾಡ್ತಾರೆ, ಅವರಿಗಂತೂ ಇದು ಗಾಚಾರ, ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ನಾನು. ಬೌಶ್ ಕಮಿಟಿಗೆ ಏನಾದ್ರು ಒಂದು ಗಾರ್ಮೆಂಟ್ಸ್ ಲೈನ್ ಬಗ್ಗೆ, ಹೊರಗಡೆಯವರೇ ಆಗಿರ್ಲಿ, ಗಾರ್ಮೆಂಟ್ಸಿಗೆ ಅವ್ರು ಲಗತ್ತೆ ಬೇಡ, ಹೊರಗಡೆಯವ್ರು ಏನಾದ್ರು ಗಾರ್ಮೆಂಟ್ಸ್ ಲೈನಿಗೆ ಏನಾದ್ರು ಒಂದು ಅಸಭ್ಯವಾಗಿ ಮಾತನಾಡಿದ್ದಾರೆ ಅಂತ ಏನಾದ್ರು ಸಿಗಾಕೊಂಡ್ರೆ ಮಾತ್ರ ಅವ್ರ ಜೀವನ ನರಕ ಮಾಡಕ್ ಕೊಡ್ತಾರೆ. ಇಷ್ಟೇ. ಎಲ್ಲಾ ಗಾರ್ಮೆಂಟ್ಸ್ ಇಂದ ಒಂದು ಫಾರಂ ಅಂತ ಇರುತ್ತೆ. ಎಲ್ಲಾ ಗಾರ್ಮೆಂಟ್ಸ್ ಇಂದ ಸೈನ್ ಅನ್ನ ತಗೋತಾರೆ. ಅಲ್ಲಿ ಒಂದ್ ಸೈನ್ ಬಿದ್ರೆ ಅದು ಎಲ್ಲಾ ವರ್ಕರ್ಸ್ ಸೇರಿ ಒಂದ್ ಸೈನ್ ಹಾಕಿದ್ದಾರೆ ಅಂತ ಅದು ಒಂದು ಸಿಗ್ನೇಚರ್ ಆಗಿರುತ್ತೆ. ಅದೇನಾದ್ರೂ ಒಂದ್ 5ರಿಂದ 10 ಗಾರ್ಮೆಂಟ್ಸ್ ಸೈನ್ ತಗೊಂಡ್ರೆ ಅದೆಲ್ಲಾ ಸೇರ್ಕೊಂಡು, ಆ ಗಾರ್ಮೆಂಟ್ಸ್ ಲೈನ್ ಎಲ್ಲಾ ಸೇರ್ಕೊಂಡು ಅವ್ರ ಮೇಲೆ ಕೇಸ್ ಹಾಕೋತಾರ. ಅದು ಲೆಕ್ಕ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಏನ್ ಪರಿಸ್ಥಿತಿ ಮಾಡ್ತಾರೆ ಅಂತ. ಯಾರೇ ಆಗ್ಲಿ, ಒಂದ್ ಹೆಣ್ಮಗಳು ಗಾರ್ಮೆಂಟ್ಸ್ ಲೈನಿಗೆ ಹೋಗ್ತಾವಳೆ ಅಂತ ಅಂದ್ರೆ ಅಲ್ಲಿ ಅವರಿಗೆ ಅಯ್ಯೋ ಗಾರ್ಮೆಂಟ್ಸಿಗೆ ಹೋಗ್ತಾಳಂತೆ ತಗೋ ಅಂತ ಮಾತ್ರ ಮಾತಾಡಬೇಡಿ. ಅದು ತುಂಬಾನೇ ನಿಮ್ಮ ಒಂದು ಜೀವನಕ್ಕೆ ಅದು ಕಟ್ಟಿಟ್ಟ ಬುತ್ತಿ, ಗಾಚಾರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬೇಕಾಬಿಟ್ಟಿ ರೋಡಲ್ಲಿ ಓಡೋಗೋರು ಎಲ್ಲ ಹೋಗಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ. ಅಲ್ಲಿ ನಾವು ಒಳಗಡೆ ಹೋಗ್ಬೇಕಂದ್ರೆ ತುಂಬಾನೇ ರೂಲ್ಸ್ ಇರುತ್ತೆ.
ಅಲ್ಲಿ ನಾವು ಮಾತಾಡೋ ಮಾತಿಂದ ತಗೊಂಡು, ನಾವು ಹಾಕೋ ಬಟ್ಟೆಯಿಂದ ತಗೊಂಡು, ನಾವು ಯಾವ ಥರ ನಡೀತೀವಿ ಮಾಡ್ತೀವಿ ಅದು ಪ್ರತಿಯೊಂದು ಅವ್ರು ಅಬ್ಸರ್ವ್ ಮಾಡ್ತಾರೆ. ಮತ್ತು ನಮ್ಮ ಹೆಲ್ತ್ ಚೆಕ್ ಮಾಡ್ತಾರೆ. ಅದರಲ್ಲೆಲ್ಲ ಪಾಸ್ ಆದರೆ ಮಾತ್ರ ಒಳಗಡೆ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಫೋನ್ ನಂಬರ್ ತಗೊತೀವಿ, ನೆಕ್ಸ್ಟ್ ನಿಮಗೆ ಫೋನ್ ಮಾಡ್ತೀವಿ ಹೋಗ್ರಮ್ಮ ಅಂತ ವಾಪಸ್ ಕಳಿಸ್ತಾರೆ. ಗಾರ್ಮೆಂಟ್ಸಲ್ಲೂ ಬೇಕಾಬಿಟ್ಟು ಯಾರೂ ಕರ್ಕೊಳ್ಳೋದಿಲ್ಲ. ನಾವು ಎಲ್ಲದರಲ್ಲೂ ರೀತಿ ಇದ್ದೀವಿ. ಏನಂತಾರೆ, ಅಯ್ಯೋ ಮೊದಲು ನೋಡು ಅವಳು ಹೆಂಗೆ ಹೋಗ್ತಾ ಇದ್ಲು, ಈಗ ನೋಡಿ ಏನು ಟಿಪ್ ಟಾಪಾಗಿ ಹೋಗ್ತಿದ್ದಾಳೆ ಅನ್ನೋಂಥ ಮಾತು ನಾನೇ ಕೇಳಿದ್ದೀನಿ ಗಾರ್ಮೆಂಟ್ಸ್ ಲೈನಿಗೆ. ಅವರು ಟಿಪ್ ಟಾಪಾಗಿ ಹೋಗೋದಲ್ಲ, ಅಲ್ಲಿ ಕಲಿಸಿರ್ತಾರೆ ನಮ್ಮನ್ನು ಯಾವ ಥರ ನಾವು ಬಟ್ಟೆ ಹಾಕಬೇಕು, ಯಾವ ಥರ ಬರಬೇಕು, ಯಾವ ಥರ ಕೂತ್ಕೊಂಡು ಕೆಲಸ ಮಾಡಬೇಕು, ಅದು ಪ್ರತಿಯೊಂದು ನಮಗೆ ಟ್ರೈನಿಂಗ್ ಥರ ಕೊಟ್ಟಿರ್ತಾರೆ. ಅದು ಸುಮ್ಮನೆ ನಾವು ಇವತ್ತು ಆ ಥರ ಈ ಥರ ಒಂದು ಸ್ವಲ್ಪ ಹಂಗೋಗಿ ಹಿಂಗೋಗಿ ನಾಳೆ ದಿವಸ ನೀಟಾಗಿ ಬಟ್ಟೆ ಹಾಕ್ಕೊಂಡು ಹೋಗೋ ಥರ ನಾವು 4 ಜನಕ್ಕೆ ನೋಡಿ ಕಲ್ತಿರೋದಲ್ಲ. ಅಲ್ಲಿ ಕಲಿಸ್ತಾರೆ, ಆ ರೂಲ್ಸನ್ನು ಕಲಿಸ್ತಾರೆ, ನಾವು ಯಾವ ಥರ ಬರಬೇಕು, ಕೆಲಸ ಮಾಡಬೇಕು ಅಂತ. ಹಾಗಾಗಿ ನಾವು ಗಾರ್ಮೆಂಟ್ಸ್ ಲೈನಿಗೆ ಹೋಗೋ ಹೆಣ್ಮಕ್ಳು ಹೋಗ್ತಾ 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 ನಾವು ಆ ರೀತಿಗೆ ಆ ಲೆವೆಲಿಗೆ ನಾವು ಬರ್ತೀವಿ. ಬೇಕಾಬಿಟ್ಟು ನಾವು ಅಲ್ಲಿ ಕೆಲಸ ಮಾಡಲ್ಲ. ತುಂಬ ರೂಲ್ಸ್ ಪ್ರಕಾರನೇ ಕೆಲಸ ಮಾಡೋದು. ಗಾರ್ಮೆಂಟ್ಸ್ ಲೈನ್ ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ಬೇಕಾಬಿಟ್ಟು ನಾವು ಮಾತಾಡಬೇಡಿ. ಅದು ತುಂಬಾ ಕ್ರಿಟಿಕಲ್ ಆಗಿದೆ, ತುಂಬಾ ರೂಲ್ಸ್ ಇದೆ. ಅದ್ರ ಬಗ್ಗೆ ಫಸ್ಟು ತಿಳ್ಕೊಂಡು ಆಮೇಲೆ ಮಾತಾಡಿ. ಬೇಕಾಬಿಟ್ಟು ಮಾತಾಡಿದ್ರೆ ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ, ಯಾವ ದಿನ ಯಾವಾಗ ಎಲ್ಲಿ ನಿಮಗೆ ಗ್ರಹಚಾರ ಕಾದಿದೆಯೋ ಅದು ಮಾತ್ರ ಗೊತ್ತಿಲ್ಲ. ಕೆಲವರಿಗೆ ಮಾತ್ರ ನಾನು ಹೇಳ್ತಿರೋದು, ಎಲ್ಲರಿಗೂ ಅಲ್ಲ. ಕೆಲವರು ಬೇಕಾಬಿಟ್ಟು ಏನೋ ಅನ್ನೋ ಥರ ಮಾತಾಡ್ತಾರೆ. ಅಯ್ಯೋ ಇಲ್ಲಿ ಒಬ್ಬರು ಇರೋದಿಲ್ಲ, ಬರೀ ಗಾರ್ಮೆಂಟ್ಸಿಗೆ ಓಡೋಗ್ತಾರೆ ಅನ್ನೋಂಥ ಮಾತು ಮಾತ್ರ ಮಾತಾಡಬೇಡಿ. ನಿಮ್ಮ ಗ್ರಹಚಾರ ಅದು. ತಿಂಗಳಲ್ಲಿ 50 ಜನ ಸೇರಿದ್ರೆ ಲಾಸ್ಟ್ ಪಾಯಿಂಟ್ವರೆಗೆ ಉಳಿಯೋದು ಒಬ್ಬರೋ ಇಬ್ಬರು. ಪ್ರತಿಯೊಬ್ಬರು ದಿನ ಫೇಲ್ ಆಗ್ತಾ ಹೋಗ್ತಾರೆ. ಅಲ್ಲಿ ಕೊಡುವಂಥ ರೂಲ್ಸು, ಟಾಸ್ಕು, ಅಲ್ಲಿ ಕೊಡುವಂಥ ಪ್ರೊಡಕ್ಷನ್ನು, ಕ್ವಾಲಿಟಿಲಿ ಪ್ರತಿಯೊಬ್ಬರು ಸೋಲ್ತಾ ಹೋಗ್ತಾರೆ. ಅಲ್ಲಿ ಲಾಸ್ಟಿಗೆ ಉಳಿಯೋದನ್ನೇ ಒಬ್ಬರೋ ಇಬ್ಬರು. 50 ಜನ ಬಂದರು, 100 ಜನ ಬಂದರು, ಉಳಿಯೋದೇ ಒಬ್ಬರೋ ಇಬ್ಬರು. ಅಂಥವ್ರು ಮಾತ್ರ ಅಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಬಂದವ್ರು ಪ್ರತಿಯೊಬ್ಬರು ಕೆಲಸ ಮಾಡೋಕ್ಕಾಗಲ್ಲ. ಗಾರ್ಮೆಂಟ್ಸ್ ಲೈನಲ್ಲಿ ಕೆಲಸ ನಾವು ಪೀಸ್ ಕೊಡ್ತೀವಿ ಅಂತ ಅಂದ್ರೂ ಗಾರ್ಮೆಂಟ್ಸಲ್ಲಿ ತಗೊಳಕ್ಕೆ ತಯಾರಿರಲ್ಲ. ಯಾಕಂದರೆ ಅವರು ಅಲ್ಲಿರುವಂಥ ರೂಲ್ಸ್ ಪ್ರತಿಯೊಂದು ಪಾಲಿಸಿದ್ರೆ ಮಾತ್ರ ಗಾರ್ಮೆಂಟ್ಸ್ ಲೈನಲ್ಲಿ ಇರೋಕ್ಕೆ ಸಾಧ್ಯ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾರು ಬೇಕಾಬಿಟ್ಟು ಅನಾಶಕವಾಗಿ ಗಾರ್ಮೆಂಟ್ಸ್ ಲೈನಲ್ಲಿರುವಂಥ ಹೆಣ್ಮಕ್ಳಿಗೆ ಮಾತಾಡೋಕ್ಕೆ ಹೋಗಬೇಡಿ. ನಾನು ನಿನ್ನೆ ನಿಮಗೆ ಒಂದು 5 ಸೆಕೆಂಡ್ ಮಾತ್ರ ನಾನು ನಿಮಗೆ ಗಾರ್ಮೆಂಟ್ಸ್ ಲೈನಿಂದು ವಿಡಿಯೋ ತೋರಿಸಿದ್ದೀನಿ. ಯಾಕೆ ಅಂತ ಅಂದರೆ, ನಾನು ಹೇಳೋ ಮಾತು ಯಾರ ಮುಂದೆನೂ ಸುಳ್ಳಾಗಬಾರ್ದು, ಅದು ಒಂಥರ ಬೇಕಾಬಿಟ್ಟು ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಮಾತ್ರ ತೋರಿಸ್ತೆ. ಯಾಕಂದರೆ ಸ್ವಲ್ಪ ಕಚಡ ಮೈಂಡ್ಗಳಿರ್ತವೆ. ಅಯ್ಯೋ ಹಂಗಂತೆ ಹಿಂಗಂತೆ, ಏನಕ್ಕೆ GM ಬಗ್ಗೆ ಇಷ್ಟೊಂದು ಕಾಳಜಿನಾ ಅಂತ ಹೇಳಿ ನನಗೊಬ್ಳಿಗೆಲ್ಲ ಇಡೀ ಫ್ಯಾಕ್ಟ್ರಿಗೆ ಕಾಳಜಿತ್ತು ಅವ್ರ ಬಗ್ಗೆ. ಅದನ್ನು ಅವರು ಉಳಿಸ್ಕೊಂಡಿದ್ರು. ಯಾಕೆ ಅಂದರೆ, ಒಂದು ಫ್ಯಾಮಿಲಿಲಿ ಯಾರು ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಲಿ ಯಾರಾದರೂ ಹುಷಾರಿಲ್ಲ ಅಂತ ಅಂದರೆ ಅವರು ಕೂಡ ನಿಂತ್ಕೊಂಡು ಚಂದ ಎತ್ತುತ್ತಾರೆ, ಬ್ಯಾಚಲ್ಲಿ ಅಲೌನ್ಸ್ ಮಾಡ್ತಾರೆ. ಅವ್ರ ಕೈಲಾಗಿದ್ನ 5,000 10,000 ಸಹಾಯ ಮಾಡಿದ್ದಾರೆ ನಮ್ಮ GM ಸಾರು. ಅದು ಯಾರಿಗೂ ಹೇಳ್ಕೊಳ್ಳಲ್ಲ. ಅವರು ಒಳಯ ಸಹಾಯ ಹಾಸ್ಪಿಟ್ಲ್ ಕಡೆನೇ ಹೋಗ್ಬಿಟ್ಟು ಸಹಾಯ ಮಾಡಿದ್ದಾರೆ. ಹೋಗಿ ಹಾಸ್ಪಿಟ್ಲಲ್ಲಿ ಜನ ನೋಡ್ಕೊಂಬರ್ತಾರೆ, ಅವ್ರ ಫ್ಯಾಮಿಲಿನ ಹೋಗಿ ನೋಡ್ಕೊಂಬರ್ತಾರೆ. ಆ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ನಮ್ಮ GM ಸಾರು, ನಮ್ಮ PM ಮೇಡಮ್ ಆಗಿರ್ಬೋದು, ಭಾಗ್ಯ ಮೇಡಮ್. ಆ ರೀತಿ ಅದಕ್ಕೋಸ್ಕರ ಅವ್ರನ್ನ ತುಂಬಾ ಗೌರವ ಇದೆ. ಅದಕ್ಕೋಸ್ಕರ ನಾವು ಅವ್ರನ್ನ ತುಂಬಾ ಒಂದು ಹೆಮ್ಮೆಯಿಂದ ನಾವು ಇಷ್ಟಪಡ್ತೀವಿ. ಅದಕ್ಕೋಸ್ಕರ ನಾವು ನಿನ್ನೆ ಅಷ್ಟು ನಾವು ಎಲ್ಲ ಒಂದು ಗಾರ್ಮೆಂಟ್ಸ್ ಸೇರಿ ಅವರಿಗೆ ನಾವು ಅವ್ರು ಇರಲೇಬೇಕು ಅಂತ ನಾವು ಕೇಳ್ಕೊಂಡಿದ್ದು ಅಷ್ಟೇ. ಮತ್ತು ನೆಕ್ಸ್ಟು ಈಗ ಟೈಮ್ ಆಗ್ತಾ ಇದೆ. ಇವತ್ತು ಸ್ವೀಟು ಶುಕ್ರವಾರ ಬೆಳಿಗ್ಗೆನೆ ಮಾಡೋಕ್ಕಾಗಲ್ಲ, ಸಾಯಂಕಾಲ ಮಾಡ್ಕೋಬೇಕು. ನೋಡೋಣ ಏನು ಮಾಡ್ತೀನಿ ಅಂತ. ಆದರೂ ಅದನ್ನು ತೋರಿಸ್ತೀನಿ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಡುಗೆನ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಆದಷ್ಟು ಎಲ್ಲರೂ ನೋಡ್ಬಿಟ್ಟು ನೀವು ಒಂದು ಕಮೆಂಟನ್ನು ನಿಮ್ಮ ಒಂದು ಮೂಲಕ ಏನು ನಿಮ್ಮ ಒಪಿನಿಯನ್ ಇದೆ, ಗಾರ್ಮೆಂಟ್ಸ್ ಲೈನ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ತುಂಬ ಖುಷಿ ಪಡ್ತೀನಿ. ಬನ್ನಿ ಫ್ರೆಂಡ್ಸ್. ತಿಂಡಿಗೆ ನಾನು ಇವತ್ತು ಕಿಚಡಿಯನ್ನು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಒಗ್ಗರಣೆಗೆ ನಾನು ಏನೇನು ತಗೊಂಡಿದ್ದೀನಿ, ಪಲಾವ್ ಎಲೆ, ಲವಂಗ, ಚಕ್ಕೆ ತಗೊಂಡಿದ್ದೀನಿ. ಟೊಮಾಟೊ, ಪುದೀನ, ಹಸಿರುಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಉತ್ತರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಹೆಸರುಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಹೆಸರುಬೇಳೆ ಖಾಲಿಯಾಗಿದೆ, ಹಾಗಾಗಿ ಹಂಗೆ ಮಾಡ್ತೀನಿ. ಹಂಗೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಯಾರಾದರೂ ಮಾಡೋರು ಈ ಥರ ಹೆಸರುಬೇಳೆ ಇದ್ದರೆ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಬಿಸಿಯಾಗಿದೆ. ಬನ್ನಿ ಈಗ ಇದು 3 ಹಾಕ್ಕೊಳ್ಳೋಣ. ಇದು ಫ್ರೈ ಆಗಲಿ. ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡು ಮತ್ತೆ ಏನೇನು ಹಾಕ್ಕೊತೀನಿ ಅಂತ ನೋಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ರೆ ಸಿಂಪಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡ್ರೆ. ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಒಂದೊಂದು ಸ್ಪೂನ್, ಜಾಸ್ತಿ ಬೇಡ.
ಸ್ವಲ್ಪ ಲೈಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಬೆಳ್ಳುಳ್ಳಿ ಪೇಸ್ಟ್, ಇದು ಶುಂಠಿ ಪೇಸ್ಟ್, ಮತ್ತೆ ಗ್ರೀನ್ ಮಸಾಲ ನೋಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಈ ತರ ಫ್ರೈ ಆದ್ಮೇಲೆ ಇದಕ್ಕೆ ಟಮಾಟೆ ಹಣ್ಣು ಮತ್ತೆ ಪುದೀನ ನಾವೇನು ಉತ್ತರಿಸ್ಕೊಂಡಿದೀವಿ ಅದನ್ನ ಸೇರಿಸ್ಕೊಳ್ಳೋಣ. ಸಿಂಪಲ್ ಆಗಿ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇದು ಫ್ರೈ ಆದ್ಮೇಲೆ ಇದಕ್ಕೆ ಅಳತೆಯಿಂದ ನಾನು ನೀರ್ ಹಾಕ್ತೀನಿ. ನೀರ್ ಬಿಸಿ ಆಗಿದೆ, ನಮ್ಮ ಮನೇಲಿ ಕಾದಿರೋ ನೀರಿದೆ. ನಾನು ಬೆಳಿಗ್ಗೆನೆ ಎದ್ದ ತಕ್ಷಣ ಟೀ ಮಾಡ್ಕೊಂತಾನೆ ನೀರು ಕೂಡ ಇಟ್ಕೊಂಡ್ಬಿಟ್ಟೆ. ಬಿಸಿನೀರ್ ಹಾಕೊಂಡ್ಬಿಟ್ಟು ಇದಕ್ಕೆ ಅಕ್ಕಿ ತೊಳೆದು ಹಾಕೊಂತೀನಿ. ನೋಡಿ ಫ್ರೆಂಡ್, ಉಪ್ಪು ಮತ್ತೆ ಅರಿಶಿನ ಪುಡಿ ನಾನು ಹಾಕೊಂಡಿದ್ದೀನಿ. ನೀರು ಹಾಕಿದ ತಕ್ಷಣ ಕುದೀತಾ ಇದೆ, ಬಿಸಿನೀರು ಹಾಕೊಂಡಿದ್ದೆ ನಾನು. ಈಗ ಇದಕ್ಕೆ ಅಕ್ಕಿ ತೊಳೆದು ಹಾಕ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಕಿಚಡಿಯನ್ನ ಮಾಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ತೊಳೆದಾಕಾಯ್ತು. ಈಗ ಇದು ಕುದಿ ಬಂದು ವಿಷಲ್ ಬಂದ್ರೆ ನಾನು 2.5 ಪಾವ್ ಅಕ್ಕಿಯನ್ನ ಹಾಕೊಂಡಿದ್ದೀನಿ. ಗುಡಿಯಾಗೂ ಕೂಡ ಇದೇ ತಿನ್ನಿಸ್ತೀನಿ ಇವತ್ತು, ಯಾಕಂದ್ರೆ ಖಾರ ಕಡಿಮೆ ಇದೆ, ಅವಳಿಗೋಸ್ಕರ ಖಾರ ಕಡಿಮೆ ಮಾಡಿದ್ದೀನಿ. ಕಾಯಿ ಚಟ್ನಿ ಇದಕ್ಕೆ ಮಾಡ್ತೀನಲ್ವಾ, ಅದಕ್ಕೆ ಖಾರ ಹಾಕೋಬೇಕು. ಹಂಗಾಗಿ ಇದೆಲ್ಲ ವಿಷಲ್ ಕೂಗ್ಲಿ. ಈಗ ಬೇಗ ನಾನು ಕಾಯಿ ಚಟ್ನಿ ರುಬ್ಬೇಕು. 10 ನಿಮಿಷ ಮಾತ್ರ ಇದೆ, 7 ಗಂಟೆಗೆ. ಫ್ರೆಂಡ್ಸ್, ಇಲ್ಲಿ ವಿಷಲ್ ಅನ್ನ ಕೂಗ್ತಾ ಇದೆ ಕುಕ್ಕರ್. ಈಗ ನಾನು ಇಲ್ಲಿ ಚಟ್ನಿಗೆ ತಯಾರಿ ಮಾಡ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತೆ ಹುಣಸೆ ಹಣ್ಣು, ಕಾಯಿ ತುರಿ ಇದ್ರಲ್ಲಿದೆ. ಜಾರಲ್ಲೇ ಹಾಕೊಂಡಿದ್ದೀನಿ ಎಲ್ಲ ರುಬ್ಬಕ್ಕೆ. ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ. ಫ್ರೆಂಡ್ಸ್, ನಾನು ಕಾಯಿ ಚಟ್ನಿಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸಣ್ಣದಾಗಿ ಈರುಳ್ಳಿಯನ್ನ ಉತ್ತರಿಸಿ ಹಾಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಕಿಚಡಿಗೆ. ಮತ್ತೆ ನೆಂಚ್ಕೊಳಕ್ ಏನ್ ಗೊತ್ತಾ, ನಾನ್ ವೆಜ್ ತಿನ್ನೋರು ಮೊಟ್ಟೆನ ಬೇಯಿಸ್ಕೊಳ್ಳಿ, ಇಲ್ಲಾಂದ್ರೆ ಹಪ್ಳ, ಉಪ್ಪಿನಕಾಯಿ ಈ ತರ ತಗೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಈಗ ಅನ್ನ ಎಲ್ಲ ಆಗಿದೆ, ನಾನು ಇದನ್ನ ಫ್ರೈ ಮಾಡ್ತಾ ಇದೆ. ನೋಡೋಣ. ನೋಡಿ ಫ್ರೆಂಡ್ಸ್, ಕಿಚಡಿ ಈ ರೀತಿ ರೆಡಿ ಆಗಿದೆ. ಮಸಾಲೆ ಕಡಿಮೆ ಇರುತ್ತೆ, ತಿನ್ನಕ್ಕೆ ತುಂಬಾ ರುಚಿ ಇರುತ್ತೆ. ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನು ಗುಡಿಯಾಗಿ ಕೂಡ ಇದೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾನು ಗುಡಿಯಾಗೂ ಇದೇ ಕೂಡ ಇರೋದಕ್ಕೋಸ್ಕರ ಖಾರ ಕಡಿಮೆನ ಮಾಡ್ಕೊಂಡಿದೀನಿ. ಗುಡಿಯ ಬಟ್ಟೆ ಜಾಸ್ತಿ ಇದ್ದ ಇವತ್ತು, ತುಂಬಾ ದಿನ ಅಂದ್ರೆ 2 ದಿನ ಆಗಿತ್ತು ತೊಳೆದು, 2-3 ದಿನ ಆಗಿತ್ತು. ಹಾಗಾಗಿ ಒಂದ್ 3 ದಾರ ಫುಲ್ಲು ಇವತ್ತು ಗುಡಿಯ ಬಟ್ಟೆ ತೊಳೆದಿದ್ದೀನಿ. ಬೇಗ ಬೇಗ ತಿಂಡಿಗೆ ಬಾಕ್ಸಿಗೆ ಎಲ್ಲ ರೆಡಿ ಆಯ್ತು. ಅವಳಿಗೂ ಕೂಡ ಕಿಚಡಿನೇ ಮಾಡಿದೀನಿ. ಅವಳಿಗೂನು ಖಾರ ಏನ್ ಹಾಕಿಲ್ವಲ್ಲ, ಹಾಗಾಗಿ ಜಾಸ್ತಿ ಅದನ್ನೇ ತಿನ್ಕೋತಾಳೆ ಇವತ್ತು. ಮತ್ತೆ ನಾವು ಯಾವ ರೀತಿ ರೆಡಿ ಆಗಿದ್ದೀವಿ ಅಂದ್ರೆ ಈ ರೀತಿ ರೆಡಿ ಆಗಿದ್ದೀವಿ. ನಾವು ಈ ರೀತಿ ರೆಡಿ ಆಗಿದ್ದೀವಿ ಇವತ್ತು ಕೆಲ್ಸಕ್ಕೆ. ನಾನು ಮತ್ತೆ ನನ್ನ ಮಗಳು ಇವತ್ತು ಶುಕ್ರವಾರ. ನಾನು ಫ್ರೆಶ್ ಅಪ್ ಆಗಿ ಬೇಗ ಬೇಗ ರೆಡಿ ಆದೆ. ನನ್ನ ಕೂದ್ಲಿನ ಒಣಗಿಲ್ಲ, ಜಡೆ ಎಣ್ಕೊಂಡಿದೀನಿ. ಏನ್ ಮಾಡೋದು, ಕೂದ್ಲು ಒಣಗ್ಸಕ್ಕೆ ನನಗೆ ಟೈಮ್ ಇರಲ್ಲ. ಸಂಡೇ ಒಂದೇ ದಿನ ನಾನು ಕೂದ್ಲು ಒಣಗ್ಸಕ್ ಆಗೋದು. ಹಾಗಾಗಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್.